ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ಜೂನ್ 5th ವಿಶ್ವ ಪರಿಸರ ದಿನ. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಸೊ ಗ್ರೀನ್ ಇದ್ರೇ ಎಲ್ಲ, ಪರಿಸರ ಇದ್ರೇ ಎಲ್ಲ. ಅಟ್ಲೀಸ್ಟ್ ಒಬ್ಬರು ಒಂದು ಗಿಡ ಆದ್ರೂ ಬೆಳೆಸೋಣ. ಒಬ್ಬರು ಒಂದು ಗಿಡ ಅಂದರೆ ಲಕ್ಷಾಂತರ ಗಿಡಗಳು ಬೆಳೀತಾ ಹೋಗ್ತವೆ. ನಾವು ಗಿಡ ನೆಟ್ಟು ಮಕ್ಳಿಗೂ ಗಿಡ ನೆಡೋದನ್ನ ಕಲಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಲೆಮನ್ ವಿತ್ ವಾಟರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಹೆಲ್ತಿ ಡ್ರಿಂಕಿಗೆ ಇವತ್ತು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಕ್ಯಾರೆಟು, ಬೀಟ್ರೂಟು, ಅದಾದಮೇಲೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ತೊಗೊಂಡಿದ್ದೀನಿ. ನೀವೇನೇ ಜ್ಯೂಸ್ ಕುಡೀರಿ ಕರಿಬೇವು ಜಾಸ್ತಿ ಯೂಸ್ ಮಾಡಿ. ಅದಾದಮೇಲೆ ಆಮ್ಲ ಪೌಡರು, ಅದಾದಮೇಲೆ ನಿಂಬೆಹಣ್ಣು ಹಿಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಸೊ ನೀವು ಕರಿಬೇವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಹೇರಿಗೆ ತುಂಬಾ ಒಳ್ಳೆಯದು. ನನಗಂತೂ ರಿಸಲ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಫಿಲ್ಟ್ರ್ ಮಾಡಲ್ಲ, ಫಿಲ್ಟ್ರ್ ಮಾಡದೆ ಹಾಗೇ ತೊಗೊತೀನಿ. ಅದಾದಮೇಲೆ ಇವತ್ತು ತಿಂಡಿಗೆ ಸೋಯಾ ಚಂಕ್ಸ್ ಪಲಾವ್ ಮಾಡ್ತಾಯಿದ್ದೀನಿ. ಸೋಯಾ ಗೊತ್ತು ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು. ಸೊ ಅದನ್ನೇ ಇವತ್ತು ಯೂಸ್ ಮಾಡಿಕೊಂಡು, ಅಂದರೆ ಸಣ್ಣ ಸೋಯಾ ತೊಗೊಂಡಿದ್ದೀನಿ, ದಪ್ಪ ಸೋಯಾ ತೊಗೊಂಡಿಲ್ಲ. ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಖಾರ ರುಬ್ಕೊತಾ ಇದ್ದೀನಿ. ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಆದಮೇಲೆ ಹಸಿಮೆಣ್ಸಿಕಾಯಿ ತೊಗೊತಾ ಇದ್ದೀನಿ. ಇದು ಹಸಿಮೆಣ್ಸಿಕಾಯಿ ಖಾರ ಇಲ್ಲದೇ ಇರೋದ್ರಿಂದ ಒಂದು 10-12 ತೊಗೊತಾ ಇದ್ದೀನಿ ಹಸಿಮೆಣ್ಸಿಕಾಯಿ. ಯಾಕಂದರೆ ಊರಿಂದ ಇದು ಹಸಿಮೆಣ್ಸಿಕಾಯಿ ಖಾರ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ 10-12 ಹಸಿಮೆಣ್ಸಿಕಾಯಿ ತೊಗೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಆದಮೇಲೆ ಸ್ವಲ್ಪ ಲವಂಗ, ಅದಾದಮೇಲೆ ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಕಲ್ಲು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಸಾಲ ಐಟಮ್ಸು. ಇದು ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಲೈಕ್ ಬಿರಿಯಾನಿ ಥರ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಬೇ ಲೀಫ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು. ಈರುಳ್ಳಿ ಫ್ರೈ ಆದಮೇಲೆ, ಇಲ್ಲಿ ಪಲಾವ್ಗೆ ಈರುಳ್ಳಿ ಫ್ರೈ ಆದ್ರೇ ಅದು ಟೇಸ್ಟ್ ಕೊಡೋದು. ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ. ಅದಕ್ಕೆ ಮುಂಚೆ ಏನು ನಾನು ಸೋಯಾ ನೆನೆಸಿದೆ ಅದನ್ನೆಲ್ಲ ನೀರನ್ನ ಹಿಂಡ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಆ 3 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗತ್ತೆ, ಯಾಕಂದರೆ ಟೊಮೊಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾನಿಲ್ಲಿ ತರಕಾರಿ 3 ಥರ ತರಕಾರಿ, ಅದಾದಮೇಲೆ ಸೋಯಾ ತೊಗೊಂಡಿದ್ದೀನಿ. ಅಂದರೆ ಬೀನ್ಸ್, ಕ್ಯಾರೆಟ್, ಆಲೂ ಮತ್ತು ಸೋಯಾ ತೊಗೊಂಡಿದ್ದೀನಿ. ಅದನ್ನು ಒಂದು 5 ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಈಗೇನು ನಾನು ಮಸಾಲ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಮಸಾಲ ಕುದಿಬೇಕು. ಯಾಕಂದರೆ ಹಸಿ ವಾಸನೆ ಇರುತ್ತೆ, ಅದು ಹೋಗಬೇಕು ಅಂದರೆ ಒಂದು 5-8 ನಿಮಿಷ ಎಣ್ಣೆಯಲ್ಲಿ ಕುದಿಬೇಕು. ಅದು ಎಣ್ಣೆ ಬಿಟ್ಕೊಬೇಕು, ಆವಾಗ ಅದು ನೀಟಾಗಿ ಪರ್ಫೆಕ್ಟಾಗಿ ಮಸಾಲ ಬೆಂದಿದೆ ಅಂತ. ಸೊ ನಾನು ಯಾವಾಗಲೂ ಫಸ್ಟೇ ಸಾಲ್ಟ್ ಹಾಕ್ಕೊಂಬಿಡ್ತೀನಿ, ಅಂದರೆ ಉಪ್ಪು ಹಾಕ್ಕೊಂಬಿಡ್ತೀನಿ, ವೆಯ್ಟ್ ಮಾಡಲ್ಲ ಲಾಸ್ಟ್ವರೆಗೂ. ಸೊ ಮಸಾಲೆ ಒಂದು ಸರಿ ಕುದ್ದಿದೆ ಅಂತ ಗೊತ್ತಾದಮೇಲೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ತೀನಿ. ಒಂದೊಂದು ಕುಕ್ಕರ್ ಒಂದೊಂದು ಥರ ಇರುತ್ತೆ. ನಾನು ಇದಕ್ಕೆ 2 ವಿಷಲ್ ಬೇಕು. 2 ವಿಷಲ್ ಆದರೆ ಸೋಯಾ ಚಂಕ್ಸ್ದು ತಿಂಡಿ ರೆಡಿ ಅಂತ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಆಯಿತು. ತಿಂಡಿ ಆದಮೇಲೆ ಗ್ರೀನ್ ಟೀ ತೊಗೊತಾ ಇದ್ದೀನಿ. ಅಂದರೆ ಮಾರ್ನಿಂಗ್ ಈವ್ನಿಂಗ್ 2 ಕಪ್ ತೊಗೊಳ್ಳೋದು. ಅದಾದಮೇಲೆ ಗ್ರೀನ್ ಟೀ ತೊಗೊಂಡೆ. ಗ್ರೀನ್ ಟೀ ತೊಗೊಂಡಾದಮೇಲೆ ಸ್ವಲ್ಪ ತರಕಾರಿ ತಂದಿದ್ದೆ. ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಬೇಸಿಕ್ ತರಕಾರಿ ತೊಗೊಂಡು ಬಂದಿದ್ದೆ, ಸಾಕು ಈಗ ನೆಕ್ಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಆದಮೇಲೆ ರೆಡಿಯೆಲ್ಲ ಆದಮೇಲೆ ನಮ್ಮ ಯಜಮಾನ್ರು ಕಪ್ ಜ್ಯೂಸ್ ತಂದಿದ್ರು. ಅವರು ಹೊರಗಡೆ ಹೋದಾಗೆಲ್ಲ ಕಪ್ ಜ್ಯೂಸ್ ತಂದೇ ತರ್ತಾರೆ. ಸೊ ಅದನ್ನು ತೊಗೊತಾ ಇದ್ದೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಕ್ಯಾಬೇಜಿಂದ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನೇ ಮಾಡೋಣ ಕ್ಯಾಬೇಜಿಂದ. ಒಂದು ಸರಿನೂ ನಾನು ಕ್ಯಾಬೇಜಿಂದ ಉಪ್ಸಾರು ಮಾಡಿಲ್ಲ, ಬಸ್ಸಾರು ಮಾಡಿದ್ದೀನಿ. ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ 2 ಥರ ಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊ ಹಾಕ್ಕೊಂಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಬೆಂದ ಮೇಲೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಈಗೇನು ಕ್ಯಾಬೇಜ್ ಹೆಚ್ಕೊಂಡಿದ್ದೀನೋ ಆ ಕ್ಯಾಬೇಜನ್ನ ಹಾಕ್ತಾಯಿದ್ದೀನಿ. ಆ ಕ್ಯಾಬೇಜ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ಇದು ಮಾಡಿಬಿಟ್ಟು ಬೇಯಕ್ಕೆ ಬಿಡಬೇಕು. ಇದನ್ನು ಕುಕ್ಕರ್ಗೂ ಹಾಕ್ಬೋದು, ಬಟ್ ಕುಕ್ಕರ್ಗೆ ಹಾಕಿದ್ರೆ ಏನಾಗುತ್ತೆ, ಇದು ಪಲ್ಯ ಮಾಡ್ಕೊಳ್ಳುವಾಗ ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ.
ಅದಕ್ಕೋಸ್ಕರ ಈ ರೀತಿ ಮಡ್ ಪಾಟಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದು ಒಂದ್ಸರಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ನಾನು ಶೋಧಿಸಿಟ್ಕೊತಾ ಇದ್ದೀನಿ. ಅಂದರೆ ಬೇಯಿಸಿರೋ ನೀರು ಸಪ್ರೇಟು ಮತ್ತು ಅದು ತರಕಾರಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ನನಗೆ ತರಕಾರಿ ಪಲ್ಯ ಮಾಡ್ಕೊತೀನಿ, ಇದು ಸಾಂಬಾರು ಮಾಡ್ಕೊತೀನಿ. ಸೊ ಈಗ ಸಪ್ರೇಟ್ ಮಾಡಾಯಿತು. ಸಪ್ರೇಟ್ ಮಾಡಾದಮೇಲೆ ಇದಕ್ಕೆ ಖಾರ ರುಬ್ಕೋಬೇಕು. ಉಪ್ಸಾರು ಖಾರ ರುಬ್ಕೊಳ್ಳೋಕ್ಕೆ ಪ್ಯಾನಲ್ಲಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಖಾರ ರುಬ್ಬಕ್ಕೆ ಅದು ರುಬ್ಬಬೇಕಲ್ಲ, ಅದಕ್ಕೋಸ್ಕರ. ಕೆಲವರು ಹಸಿಮೆಣ್ಸಿನ್ಕಾಯಲ್ಲಿ ಕೂಡ ಮಾಡ್ತಾರೆ, ನಾನು ಒಣಗಿದ ಮೆಣಸಿನ್ಕಾಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಇದು ಕೆಂಪಗಾಗೋವರೆಗೂ ಹುರ್ಕೊಬೇಕು ನೀಟಾಗಿ. ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಬೇಕು. ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ದಪ್ಪದು. ಒಂದು ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಜೀರಿಗೆ ತೊಗೊತಾ ಇದ್ದೀನಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ. ಜೀರಿಗೆ ಆದಮೇಲೆ ಸ್ವಲ್ಪ 10ರಿಂದ 12 ಮೆಣಸು ತೊಗೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಕಾಯಿ ತುರಿ. ಅದಾದಮೇಲೆ ಈಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆನಲ್ಲ ತರಕಾರಿ, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಾಯಿ ಆಪ್ಷನಲ್ಲು, ಕಾಯಿ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಾಯಿ ಹಾಕ್ಕೊತೀನಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಏನು ಬೇಯಿಸ್ಕೊಂಡಿರ್ತೀವಿ ಆ ರಸ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಖಾರ ರೆಡಿ ಆಗುತ್ತೆ. ಅದಾದಮೇಲೆ ಸೋಸ್ಕೊಂಡಿರೋ ನೀರನ್ನ ಇಲ್ಲಿ ಶೋಧಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಖಾರ ರುಬ್ಬಿರ್ತೀವಲ್ಲ ಅದನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಆವಾಗ ಟೇಸ್ಟು ಸೂಪರಾಗಿರುತ್ತೆ ಉಪ್ಸಾರ್ದು. ಸೊ ಅದು ಒಂದು ಕುದಿಬೇಕು. ಅಂದರೆ ಈಗ ನಾವೇನು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಉಪ್ಪು ಬೇಕಾದರೆ ಅದಕ್ಕೆ ಹಾಕೋಬೇಕಾಗುತ್ತೆ. ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂತು ಅಂದರೆ ಸಾಂಬಾರು ರೆಡಿ ಅಂತ. ಅದಾದಮೇಲೆ ಈಗ ಸಪ್ರೇಟ್ ಮಾಡ್ಕೊಂಡಿರೋ ಏನು ಕ್ಯಾಬೇಜ್ ಇದೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ಅಂದರೆ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಕರಿಬೇವು, ಅದು 1-2-3 ಒಣಗಿದ ಮೆಣಸಿನ್ಕಾಯಿ, ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಇಲ್ಲಿ ಕಾಯಿ ತುರಿ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ. ನೀವು ಹಾಗೇ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೂ, ಸ್ವಲ್ಪ ಕಾಯಿ ತುರಿ ಹಾಕಿದ ಪಲ್ಯಕ್ಕೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾವೇನು ಕ್ಯಾಬೇಜ್ದು ಸಪ್ರೇಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸೊ ಪಲ್ಯ ರೆಡಿ ಆಗಿಬಿಡುತ್ತೆ. ಉಪ್ಸಾರಿಗೆ ಇದು ಸೈಡ್ಗೆ ಅಂದರೆ ಡಿಶ್ ನೆಂಚ್ಕೊಳ್ಳೋಕ್ಕಾಗುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಕ್ಯಾಬೇಜಿಂದ ಕೆಲವರು ಮಾಡಿರ್ಬೋದು, ಮಾಡದೇ ಇರೋರು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಎಲ್ಲ ಆಯಿತು. ನೈಟ್ ಊಟ ಕೂಡ ಆಯಿತು. ನೈಟ್ ಊಟ ಆದಮೇಲೆ ಗ್ರೀನ್ ಟೀ ತೊಗೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಗ್ರೀನ್ ಟೀ ತೊಗೊಂಡು ವಾಕ್ ಮಿಸ್ ಮಾಡ್ತಾಯಿಲ್ಲ. ನೈಟ್ ವಾಕ್ ಮಾಡ್ತಾಯಿದ್ದೀನಿ, ಅಂದರೆ ಮನೆ ಹತ್ರನೇ ವಾಕ್ ಮಾಡ್ತೀನಿ, ಬೇರೆ ದೂರ ಎಲ್ಲೂ ಹೋಗಲ್ಲ. ಸೊ ವಾಕೆಲ್ಲ ಮಾಡಾದಮೇಲೆ ಬುಕ್ ಓದೋದಿರುತ್ತೆ. ಸೊ ಬುಕ್ ಓದೋದನ್ನ ಮಿಸ್ ಮಾಡ್ತಾ ಇಲ್ಲ. ಸೊ 10ರಿಂದ 15 ನಿಮಿಷ ಅದಕ್ಕೆ ಟೈಮ್ ಕೊಟ್ಬಿಡ್ತೀನಿ. ಅಕಸ್ಮಾತ್ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರ್ವರೆಗೂ ಓದ್ತೀನಿ. ಇಲ್ಲಾಂದರೆ 10ರಿಂದ 15 ನಿಮಿಷ, ಅಂದರೆ 3ರಿಂದ 4 ಪೇಜ್ ಆಗುತ್ತೆ. ಸೊ ಅಷ್ಟಂತೂ ಓದ್ತಾ ಇದ್ದೀನಿ. ಇನ್ನೇನು ಈ ಬುಕ್ ಮುಗಿಯುತ್ತೆ, ಸೊ ಬೇರೆ ಬುಕ್ ತರಬೇಕು. ಈ ರೀತಿ ಇತ್ತು ನನ್ನ ಡೇ. ಸೊ ಇವತ್ತಿನ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.